ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸಕ್ಕೆ ಅಪ್ಪರ್ ಪಾರ್ಟನ್ನ ಯಾವ ರೀತಿ ರೆಡಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಇಲ್ಲಿ ಬೇಸ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಅದು 5.5 ಇಂಚ್ ಇದೆ. ನೀವು 6 ಇಂಚ್ವರೆಗೂ ಕೂಡ ಇದನ್ನು ತೊಗೋಬೋದು. ಹಾಗೆಯೇ ಅದಕ್ಕೆ ಮುಕ್ಕಾಲು ಭಾಗದಷ್ಟು ಅಕ್ಕಿನ ತುಂಬ್ಕೊಂಡಿದ್ದೀನಿ. ಹಾಗೆಯೇ ಬಿಂದಿಗೆ ನೋಡ್ತಿದ್ದೀರಲ್ಲ, ಬಿಂದಿಗೆ ಎಷ್ಟು ಇಂಚ್ ಇದೆ ಅಂತ ಹೇಳಿದ್ರೆ 8 ಇಂಚ್ ಇದೆ. ಹಿಂದೆ ಒಂದು ಸ್ಟಿಕ್ಕನ್ನು ಗಟ್ಟಿಯಾಗಿ ಕಟ್ಕೊಂಡಿದ್ದೀನಿ, ಅದು 12 ಇಂಚ್ ಇದೆ. ಮುಂಭಾಗದಲ್ಲೂ ಕೂಡ ಒಂದು ಸ್ಟಿಕ್ಕನ್ನು ಕಟ್ಕೊಳ್ತಾ ಇದ್ದೀನಿ. ಇದು 6.5 ಇಂದ ಒಂದು 7 ಇಂಚ್ವರೆಗೂ ಕೂಡ ಇದನ್ನು ತೊಗೋಬೋದು. ಮುಂಭಾಗದಲ್ಲಿ ಕಟ್ಟಿರ್ತಕ್ಕಂಥ ಕಡ್ಡಿನ ನಾನಿವಾಗ ಮುಂಭಾಗದಲ್ಲಿ ಯಾವ ರೀತಿ ಕಡ್ಡಿನ ಕಟ್ಟಬೇಕು ಮತ್ತು ಹಿಂಭಾಗದಲ್ಲಿರ್ತಕ್ಕಂಥ ಕಡ್ಡಿನ ಯಾವ ರೀತಿ ಗಟ್ಟಿಯಾಗಿ ಕಳಶದ ಒಂದು ಕಂಠ ಭಾಗಕ್ಕೆ ಕಟ್ಟಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಇಲ್ಲಿ ಹಸಿ ನೂಲನ್ನ ತೊಗೊಂಡಿದ್ದೀನಿ. 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ, ದಾರ ಗಟ್ಟಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು. ನೀವು ಇದಿಲ್ಲ ಅಂತ ಹೇಳಿದ್ರೆ ಬೇರೆ ದಾರದಲ್ಲೂ ಕೂಡ ನೀವು ಕಟ್ಕೋಬಹುದು. ನೋಡಿ, ಇವಾಗ ಇದನ್ನು 2 ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಸೆಂಟ್ರಿಗೆ ಈ ರೀತಿ ಸ್ಟಿಕ್ ಏನು ತೊಗೊಂಡಿರ್ತೀವಿ, ಒಂದು 7 ಇಂಚದು ಸ್ಟಿಕ್ ಏನು ತೊಗೊಂಡಿರ್ತೀವಿ ಅದಕ್ಕೆ ಈ ರೀತಿ ರೋಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ರೋಲ್ ಮಾಡಿಕೊಂಡು ಕಂಠ ಭಾಗ ಏನಿದೆ ಅಲ್ಲಿಗೆ ಈ ರೀತಿ ಟೈಟಾಗಿ ಕಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಟೈಟಾಗಿ ಬರಬೇಕು ಅಂತ ಹೇಳಿದ್ರೆ ಮೊದಲು ಸ್ಟಿಕ್ಕಿಗೆ ಒಂದು 5 ರಿಂದ 6 ರೋಲ್ ಮಾಡಿಕೊಂಡು ಆಮೇಲೆ ಹಿಂದೆ ಕಟ್ಟಿರ್ತೀವಲ್ಲ ಸ್ಟಿಕ್ಕು, ಆ ಒಂದು ಸ್ಟಿಕ್ಕನ್ನು ಸೇರಿಸಿ ಗಟ್ಟಿಯಾಗಿ ಕಟ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಒಬ್ಬರೇ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಕೂಡ ನಾನಿಲ್ಲಿ ಕಟ್ತಾ ಇದ್ದೀನಿ. ಕಟ್ಬೋದು, ಬಟ್ ಒಬ್ಬರು ಸಪೋರ್ಟ್ ತಗೊಂಡ್ರೆ ಇನ್ನೂ ಟೈಟಾಗಿ ಕಟ್ಕೋಬೋದು. ನೋಡಿ, ಇವಾಗ ಇದನ್ನು ಮತ್ತೆ ಇನ್ನೊಂದು ರೌಂಡ್ ಈ ರೀತಿ ಟೈಟಾಗಿ ಬರಲಿ ಅಂತ ಹೇಳ್ಬಿಟ್ಟು 2 ಸ್ಟಿಕ್ಕಿಗೂ ಕೂಡ ಸೇರಿಸಿ ನಾನಿಲ್ಲಿ ಕಟ್ಕೊಳ್ತಾ ಇದ್ದೀನಿ. ಹಿಂದೆ ಕಟ್ಟಿರ್ತಕ್ಕಂತಹ ಒಂದು ಸ್ಟಿಕ್ಕನ್ನು ಕೂಡ ನಾನು ಅದೇ ಒಂದು ಮೆಥಡಲ್ಲಿ ಕಟ್ಕೊಂಡಿರೋದು. ಇದೇ ರೀತಿ ಕಟ್ಟಿದ್ರೆ 2 ಸ್ಟಿಕ್ಗಳು ಕೂಡ ಟೈಟಾಗಿರುತ್ತೆ. ನಾವೆಷ್ಟು ನೀಟಾಗಿ ಎಷ್ಟು ಟೈಟಾಗಿ ಕಟ್ಕೊಳ್ತೀವೋ ಅಷ್ಟು ನೀಟಾಗಿ ನಾವು ಅಪ್ಪರ್ ಪಾರ್ಟ್ನ ರೆಡಿ ಮಾಡ್ಬೋದು. ಸ್ಟಿಕ್ಕನ್ನು ಕಟ್ಟೋದೇ ಒಂದು ದೊಡ್ಡ ಟಾಸ್ಕು. ನೋಡಿ, ಈ ರೀತಿ ಟೈಟಾಗಿ ಹಿಡಿದು ಕಟ್ಕೋಬೇಕಾಗುತ್ತೆ. ಹಾಗೆಯೇ 2 ಮುಂಭಾಗದಲ್ಲಿರ್ತಕ್ಕಂಥ ಕಡ್ಡಿ ಹಾಗೆಯೇ ಹಿಂಭಾಗದಲ್ಲಿರ್ತಕ್ಕಂಥ ಕಡ್ಡಿ 2 ಕೂಡ ಅಷ್ಟೇ ಸ್ಟ್ರೈಟ್ ಇರಬೇಕು. ಆ ಕಡೆ ಸ್ವಲ್ಪ ಹೆಚ್ಚಾಗಿರೋದು, ಈ ಕಡೆ ಕಡಿಮೆ ಇರೋದು, ಈ ಥರ ಇರಬಾರ್ದು. 2 ಸೈಡಲ್ಲೂ ಕೂಡ ಈಕ್ವಲ್ ಆಗಿರಬೇಕು. ನಾವು ಸೆರ್ಗನ್ನ ಜೋಡಿಸ್ಬೇಕು ಅಲ್ವಾ, ಹಾಗಾಗಿ 2 ಸೈಡಲ್ಲೂ ಕೂಡ ಈಕ್ವಲ್ ಆಗಿರಬೇಕು ಸ್ಟಿಕ್ಗಳು. ಆ ರೀತಿ ಜೋಡಿಸ್ಕೊಳ್ಳಿ. ನೋಡಿ, ಎಷ್ಟು ಗಟ್ಟಿಯಾಗಿ ಕಟ್ಟಿದ್ದೀನಿ ಅಂತ. ಹಿಂದೆ ಇರ್ತಕ್ಕಂಥ ಕಡ್ಡಿ ಸ್ವಲ್ಪ ಲೂಸ್ ಇದೆ, ಬಟ್ ಮುಂದೆ ಇರ್ತಕ್ಕಂಥದ್ದು ತುಂಬ ಗಟ್ಟಿಯಾಗಿ ಕಟ್ಕೊಂಡಿದ್ದೀನಿ. ಇಷ್ಟು ಕಟ್ಟಿದ್ರೂ ಇನ್ನೂ ಟೈಟ್ ಬರಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಲ ನೀವು ನೂಲನ್ನು ಹಾಕಿ ಟೈಟ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಬ್ಲೌಸ್ ಪೀಸ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ನ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ ಫಸ್ಟು ಬ್ಲೌಸ್ ಪೀಸ್ನ ಈ ರೀತಿ ಓಪನ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನಾನಿಲ್ಲಿ ಫ್ರೆಂಡ್ಸ್ ಐರನ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಹೊಸ ಬ್ಲೌಸ್ ಪೀಸ್ನ ತೊಗೊಂಡು ಈ ರೀತಿ ಉದ್ದುದ್ದಕ್ಕೆ ಮೊದಲು ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಐರನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಗ ಫೋಲ್ಡ್ ಮಾಡಲಿಕ್ಕಾಗುತ್ತೆ ಮತ್ತು ಎಲ್ಲೂ ಕೂಡ ನಿಮಗೆ ರಿಸ್ಕ್ ಅಂತ ಅನಿಸಲ್ಲ. ಹಬ್ಬದ ದಿನ ನೀವು ಸ್ಯಾರಿ ಡ್ರೇಪಿಂಗ್ ಮಾಡೋದಕ್ಕಿಂತ ಅಪ್ಪರ್ ಪಾರ್ಟ್ ರೆಡಿ ಮಾಡೋದೇ ದೊಡ್ಡ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಈ ಥರ ಒಂದು ಸಲ ನೀವು ಐರನ್ ಮಾಡಿ ಇಟ್ಕೊಂಡ್ರೆ ಫೋಲ್ಡ್ ಮಾಡೋದು ಈಸಿ ಆಗುತ್ತೆ. ನೋಡಿ, ಇವಾಗ ಉದ್ದುದ್ದ ಫೋಲ್ಡ್ ಮಾಡಿದ್ದಾದಮೇಲೆ ಇದನ್ನು ಈ ರೀತಿ ಅಡ್ಡ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ನೋಡಿ, ಈ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಐರನ್ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ನೂಲು ಬಿಟ್ಕೊಳ್ಳೋದು, ಆಮೇಲೆ ಆಚೆ ಈಚೆ ಹೋಗೋದು ಬ್ಲೌಸ್ ಪೀಸು ಅದೇನೂ ಆಗಲ್ಲ. ನೋಡಿ, ಇಷ್ಟನ್ನು ಎಕ್ಸ್ಟ್ರಾ ಬಿಟ್ಕೋಬೇಕಾಗುತ್ತೆ. ಇದನ್ನು ನಾವು ಸ್ಟಿಕ್ಕಿಗೆ ಕಟ್ಕೋಬೇಕು. ಹಾಗಾಗಿ ಎಕ್ಸ್ಟ್ರಾ ಕ್ಲಾತನ್ನು ಇಷ್ಟೊಂದು ಬಿಟ್ಕೊಂಡಿದ್ದೀನಿ. ಇದನ್ನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟು ಮತ್ತೊಂದು ಬ್ಲೌಸ್ ಪೀಸ್ ಇದೆಯಲ್ಲ, ಅದನ್ನು ಕೂಡ ಸೇಮ್ ಇದೇ ಒಂದು ಮೆಥಡಲ್ಲಿ ನಾನಿಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. 2 ಬ್ಲೌಸ್ ಪೀಸ್ಗಳು ಕೂಡ ಇವಾಗ ರೆಡಿ ಇದೆ. ಒಂದೇ ಥರದ ಬ್ಲೌಸ್ ಪೀಸ್ ಇದ್ದರೆ ನೀವು ಅದನ್ನು ಯೂಸ್ ಮಾಡಿ. ಬಟ್ ಇದು ಒಳಗಡೆ ಚೆಸ್ಟ್ ಪಾರ್ಟನ್ನು ಮಾಡಲಿಕ್ಕಲ್ವಾ, ಮೇಲ್ಗಡೆ ಸೆರ್ಗ್ ಬರುತ್ತೆ, ಹಾಗೆಯೇ ಬ್ಲೌಸ್ ಪೀಸ್ ಕೂಡ ಬರುತ್ತೆ. ಹಾಗಾಗಿ ಇದೇನು ಕಾಣಿಸಲ್ಲ. ಹಾಗಾಗಿ ನಾನಿಲ್ಲಿ 2 ಬ್ಲೌಸ್ ಪೀಸ್ನ ಬೇರೆ ಬೇರೆ ಕಲರ್ದೇ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಮುಂಭಾಗದಲ್ಲಿ ಏನು ಸ್ಟಿಕ್ ಕಟ್ಕೊಂಡಿದ್ದೀವಿ ಅದಕ್ಕೆ ಈ ಒಂದು ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಬ್ಲೌಸ್ ಪೀಸಲ್ಲಿ ಎಕ್ಸ್ಟ್ರಾ ಕ್ಲಾತನ್ನು ಬಿಟ್ಕೊಂಡಿರ್ತೀವಲ್ಲ, ಅದನ್ನು ಈ ರೀತಿ ಕಡ್ಡಿಯ ಹಿಂಭಾಗದಿಂದ ತೊಗೊಂಡು ಬಂದು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಲ್ಲ ಅದು ಮತ್ತು ಮುಂಭಾಗದಲ್ಲಿ ಇರ್ತಕ್ಕಂಥ ಕ್ಲಾತು ಅವೆರಡೂ ಸೇರಿಸಿ ದೊಡ್ಡ ಸೇಫ್ಟಿ ಪಿನ್ನು, ನೀವಿಲ್ಲಿ ನೋಡ್ತಿದ್ದೀರಲ್ಲ ದೊಡ್ಡ ಸೇಫ್ಟಿ ಪಿನ್ನನ್ನು ಹಾಕೋಬೇಕಾಗುತ್ತೆ. ಅಲ್ಲಿ ಚಿಕ್ಕ ಸೇಫ್ಟಿ ಪಿನ್ನು ಮೀಡಿಯಮ್ ಸೈಜ್ದು ಏನು ಹಾಕೋಕ್ಕಾಗಲ್ಲ. ಕ್ಲಾತು ದಪ್ಪ ಇರೋದ್ರಿಂದ ಅಲ್ಲಿ ನೀವು ಗಟ್ಟಿಯಾಗಿರೋಂತಹ ಅಂದರೆ ದೊಡ್ಡ ಸೇಫ್ಟಿ ಪಿನ್ನನ್ನು ಹಾಕೋಬೇಕಾಗುತ್ತೆ. ನೋಡಿ, ಈ ರೀತಿ ದೊಡ್ಡ ಸೇಫ್ಟಿ ಪಿನ್ನನ್ನು ನಾನಿಲ್ಲಿ ಹಾಕಿ ಇದನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ.
ಇನ್ನೊಂದು ಬ್ಲೌಸ್ ಪೀಸ್ ಇದೆಯಲ್ಲ ಅದನ್ನು ಕೂಡ ಸೇಮ್ ಅದೇ ಒಂದು ಮೆಥಡಲ್ಲಿ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಎರಡೂ ಬ್ಲೌಸ್ ಪೀಸ್ಗಳು ಕೂಡ ಹತ್ತತ್ರ ಇರಬೇಕು, ಆ ರೀತಿ ಜೋಡಿಸ್ಕೋಬೇಕು. ದೂರ ದೂರ ಆಗಬಾರ್ದು, ಜಾಸ್ತಿ ಡಿಸ್ಟೆನ್ಸ್ ಆಗಬಾರ್ದು, ಹತ್ರ ಇರಬೇಕು, ಆ ರೀತಿ ಜೋಡಿಸ್ಕೋಬೇಕು. ನೋಡಿ ಸೆಕೆಂಡ್ ಒನ್ ಇದೆಯಲ್ಲ ಬ್ಲೌಸ್ ಪೀಸು, ಅದನ್ನು ಕೂಡ ನಾನಿಲ್ಲಿ ಸೇಮ್ ಅದೇ ಒಂದು ಮೆಥಡಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಹಿಂದೆಯಿಂದ ನಾವು ಏನು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವಿ ಅದು ಮತ್ತು ಮುಂದೆ ಇರ್ತಕ್ಕಂಥ ಕ್ಲಾತು ಅವೆರಡನ್ನೂ ಜೋಡಿಸ್ಬಿಟ್ಟು ಅಲ್ಲೊಂದು ದೊಡ್ಡ ಸೇಫ್ಟಿ ಪಿನ್ನನ್ನು ಹಾಕೋಬೇಕಾಗುತ್ತೆ. ಎರಡೂ ಬ್ಲೌಸ್ ಪೀಸ್ಗಳನ್ನು ಕೂಡ ಇವಾಗ ಜೋಡಿಸಿದಾಗಿದೆ. ಎರಡೂ ಕೂಡ ಹತ್ತತ್ರ ಇರಬೇಕು, ಅಂದರೆ ಬಿಂದಿಗೆ ಕಂಠ ಭಾಗ ಏನಿದೆ ಅಲ್ಲಿಗೆ ಬರಬೇಕು. ಆ ರೀತಿ ಸ್ವಲ್ಪ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಎರಡೂ ಸೈಡಲ್ಲಿರ್ತಕ್ಕಂಥ ಬ್ಲೌಸ್ ಪೀಸ್ಗಳನ್ನು ಕೂಡ ಈ ರೀತಿ ಜೋಡಿಸ್ಕೊಳ್ಳಿ. ನೆಕ್ಸ್ಟು ಎರಡೂ ಸೈಡಿನ ಬ್ಲೌಸ್ ಪೀಸ್ ಏನಿದೆ ಅವೆರಡನ್ನೂ ಹಿಡಿದ್ಬಿಟ್ಟು ಅಲ್ಲಿಗೊಂದು ಸೇಫ್ಟಿ ಪಿನ್ನನ್ನು ಹಾಕೊಳ್ಳಿ. ಆವಾಗ ಎರಡೂ ಕೂಡ ಹತ್ತಿರ ಇರುತ್ತೆ. ನೋಡಿ ಇಲ್ಲಿಗೊಂದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಸೇಫ್ಟಿ ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿ ಸೇಫ್ಟಿ ಪಿನ್ ಕೂಡ ಹಾಕಿದ್ದಾದಮೇಲೆ ಇವಾಗ ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡಿ ಆಗಿದೆ. ನೆಕ್ಸ್ಟು ಲಕ್ಷ್ಮಿ ಕೈಗಳನ್ನು ಜೋಡಿಸೋಣ. ಕೈಗಳಿಗೆ ನಾನಿಲ್ಲಿ ಹಸಿ ನೂಲನ್ನ ಮೊದಲೇ ಇದಕ್ಕೆ ಹೊಲಿದಿಟ್ಕೊಂಡಿದ್ದೀನಿ. ಒಂದೇ 2 ಲೇಯರ್ನ ತೊಗೊಂಡು ಈ ರೀತಿ ಕೈಗಳ ಮಧ್ಯಭಾಗದಲ್ಲಿ ಈ ರೀತಿ ತಂದು ನಾನಿಲ್ಲಿ ಹೊಲ್ಕೊಂಡಿದ್ದೀನಿ. ಇದನ್ನ ಇವಾಗ ಹಿಂದೆ ಏನಿದೆ ಸ್ಟಿಕ್ಕು ಅಲ್ಲಿಗೆ ಗಟ್ಟಿಯಾಗಿ ಕಟ್ಕೋಬೇಕಾಗುತ್ತೆ. ಒಬ್ಬೊಬ್ಬರು ಕೈಗಳಿಗೆ ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡಿಬಿಟ್ಟು ಸೇಫ್ಟಿ ಪಿನ್ನಿಂದ ನಾವು ಯಾವ ರೀತಿ ಈಗ ಮುಂದೆ ಬ್ಲೌಸ್ ಪೀಸ್ಗಳನ್ನ ಅಟ್ಯಾಚ್ ಮಾಡಿಕೊಂಡು ಸ್ಟಿಕ್ಗೆ ಆ ರೀತಿ ಅಟ್ಯಾಚ್ ಮಾಡ್ಕೋತಾರೆ. ಬಟ್ ನಾನಿಲ್ಲಿ ಆ ರೀತಿ ಮಾಡ್ತಿಲ್ಲ. 2 ಲೇಯರು ಹಸಿಲ್ ನೂಲನ್ನ ದೇವಿಯ ಕೈಗೆ ನಾನಿಲ್ಲಿ ಹೊಲ್ಕೊಂಡಿದ್ದೆ, ಅದನ್ನು ಇವಾಗ ನಾನಿಲ್ಲಿ ಸ್ಟಿಕ್ಗೆ ಕಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮಾಡಿದ್ರೂ ಕೂಡ ಕೈಗಳು ಸ್ವಲ್ಪನೂ ಕೂಡ ಜರುಗಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಆದಷ್ಟು ಕೂಡ ಟೈಟಾಗಿ ಕಟ್ಕೋಬೇಕಾಗುತ್ತೆ. ನೆಕ್ಸ್ಟು ಈ ಸೈಡಲ್ಲಿ ಇರ್ತಕ್ಕಂಥ ಕೈಯನ್ನು ಕೂಡ ನಾನು ಅದೇ ಒಂದು ಮೆಥಡಲ್ಲಿ ಕಟ್ಕೊಳ್ತಾ ಇದ್ದೀನಿ. ದೊಡ್ಡ ಸೂಜಿ ಬರುತ್ತಲ್ಲ, ಸೂಜಿನ ತೊಗೊಂಡು ಅದಕ್ಕೆ ಹಸಿ ನೂಲನ್ನ 2 ಲೇಯರ್ ಆಗಿ ಮಾಡ್ಕೊಂಬಿಟ್ಟು ಲಕ್ಷ್ಮಿ ಕೈ ಏನಿದೆ ಅಲ್ಲಿಗೆ ಹೊಲ್ಕೊಂಡು 2 ಸೈಡಲ್ಲೂ ಕೂಡ ದಾರ ಇರಬೇಕು, ಆ ರೀತಿ ಮಾಡಿಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಅದನ್ನು ನಾನಿವಾಗ ಸ್ಟಿಕ್ಗೆ ಕಟ್ಕೊಳ್ತಾ ಇರೋದು. ನೋಡಿ ಆದಷ್ಟು ಕೂಡ ಹೀಗೆ ಟೈಟಾಗಿ ಕಟ್ಕೋಬೇಕಾಗುತ್ತೆ. ಟೈಟಾಗಿ ಕಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬ್ಲೌಸ್ ಪೀಸ್ನ ಜೋಡಿಸುವಾಗ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಕೂಡ 2 ಕೈಗಳನ್ನೂ ಕೂಡ ಟೈಟಾಗಿ ಕಟ್ಕೊಳ್ಳಿ. ನೋಡಿ ಇವಾಗ ಇದಿಷ್ಟು ಕೂಡ ರೆಡಿಯಾಗಿದೆ. ಇವಾಗ ಬ್ಲೌಸ್ ಪೀಸ್ನ ಜೋಡಿಸ್ಬೇಕಾಗುತ್ತೆ. ನಾನಿಲ್ಲಿ ಬ್ಲೌಸ್ ಪೀಸ್ನ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2 ಫೋಲ್ಡಿಂಗು. ಬಾರ್ಡ್ರು ಬಿಂದಿಗೆಯ ಕೆಳಭಾಗಕ್ಕೆ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕು. ನಾನಿಲ್ಲಿ 4 ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ನೀವು 2 ಫೋಲ್ಡಿಂಗ್ ಮಾಡೂ ಜೋಡಿಸ್ಕೋಬೋದು, ಬಟ್ ಬಟ್ಟೆ ಎಕ್ಸ್ಟ್ರಾ ಕ್ಲಾತ್ ಉಳ್ಕೊಬಿಡುತ್ತೆ, ಅದನ್ನೆಲ್ಲ ಅಲ್ಲಿಗೆ ಅಟ್ಯಾಚ್ ಮಾಡೋ ಅಷ್ಟರೊಳಗೆ ಸಾಕಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡಿನ ಬಾರ್ಡ್ರು ಕೂಡ ಈಕ್ವಲ್ ಆಗಿರಬೇಕು, ಆ ರೀತಿ ಜೋಡಿಸ್ಕೊಳ್ಳಿ 4 ಫೋಲ್ಡಿಂಗ್ ಮಾಡ್ಕೊಳ್ಳುವಾಗ. ನೋಡಿ ಇವಾಗ 2 ಫೋಲ್ಡಿಂಗ್ ಆಗಿದೆ. ಇವಾಗ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಜೋಡಿಸುವಾಗ ಬಾರ್ಡ್ರು ಸ್ವಲ್ಪ ವೇರಿಯೇಷನ್ ಬರ್ತಾ ಇರುತ್ತೆ, ಅದನ್ನು ಕರೆಕ್ಟಾಗಿ ಸರಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಕರೆಕ್ಟಾಗಿ 2 ಸೈಡಿನ ಬಾರ್ಡ್ರುಗಳು ಕೂಡ ಕಾಣಿಸ್ಬೇಕು. ಜಸ್ಟ್ ಬಾರ್ಡ್ರು ಮಾತ್ರ ಮುಂದೆ ಕಾಣಿಸ್ತಾ ಇರಬೇಕು, ಆ ರೀತಿ ನೀವು ಜೋಡಿಸ್ಕೋಬೇಕಾಗುತ್ತೆ. 4 ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ. ಜೋಡಿಸಿದ್ದಾಗಿದೆ. ಇವಾಗ ಇದನ್ನು ಬಿಂದಿಗೆಗೆ ಹೇಗೆ ಜೋಡಿಸೋದು ಅಂತ ನೋಡೋಣ. ಇವಾಗ ಬಿಂದಿಗೆಗೆ ಫಸ್ಟ್ ನೋಡಿ 2 ಸೈಡಲ್ಲಿ ಇರ್ತಕ್ಕಂಥ ಕ್ಲಾತು ಕೂಡ ಈಕ್ವಲ್ ಆಗಿ ಬರಬೇಕು, ಆ ರೀತಿ ಫಸ್ಟ್ ಹೀಗೆ ಜೋಡಿಸ್ಕೊಂಡು ಹಿಡಿದು ನೋಡಿ. ನೋಡಿ 2 ಸೈಡಿಗೂ ಕೂಡ ಕ್ಲಾತು ಏನು ಶಾರ್ಟೇಜ್ ಬರಬಾರ್ದು. ಅದಕ್ಕೋಸ್ಕರ ಫಸ್ಟು ಬಿಂದಿಗೆ ಎಷ್ಟು ಸೈಜ್ ಇದೆ ಅದಕ್ಕೂ ಪೂರ್ತಿ ಆ ಕೈಗಳನ್ನು ಸೇರಿಸಿ ಹಿಡಿದು ನೋಡಿ 2 ಸೈಡಲ್ಲೂ ಕೂಡ ಬಟ್ಟೆ ಈಕ್ವಲ್ ಇದೆಯಾ ಅಂತ. ರೈಟ್ ಸೈಡ್ಗೆ ನಾನು ಇಲ್ಲಿ ಒಂದು ಪಿನ್ ಹಾಕೊಂಡ್ಬಿಡ್ತಾ ಇದ್ದೀನಿ. ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ಇರ್ತಕ್ಕಂತಹ ಕ್ಲಾತ್ ಏನಿದೆ ಅದನ್ನು ಈ ರೀತಿ ಲಕ್ಷ್ಮಿಯ ಕೈಗೆ ಬಾರ್ಡ್ರು ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬಾರ್ಡ್ರು ಮಾತ್ರ ಕಾಣಿಸ್ಬೇಕು ಕೈಗೆ. ಹೀಗೆ ಜೋಡಿಸ್ಕೊಂಡು ಅಲ್ಲಿ ಟೈಟಾಗಿ ಹಿಡಿದ್ಬಿಟ್ಟು ಮೇಲೆ ಮತ್ತು ಕೆಳಗೆ 2 ಸೈಡು ಕೂಡ ನೀವು ಸೇಫ್ಟಿ ಪಿನ್ನನ್ನು ಹಾಕೋಬೇಕಾಗುತ್ತೆ. ನೋಡಿ ರೈಟ್ ಸೈಡಲ್ಲಿ ನಾನು ಇವಾಗ ಟೈಟಾಗಿ ಬಾರ್ಡ್ರನ್ನ ಇಟ್ಕೊಂಡು ಹಿಂದೆಯಿಂದ ಒಂದು ಸೇಫ್ಟಿ ಪಿನ್ನನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿ ಟೈಟಾಗಿ ಹಿಡಿದು ಹಾಕೋಬೇಕಾಗುತ್ತೆ. ಮೇಲ್ಭಾಗದಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನೆಲ್ಲ ಹೀಗೆ ಸರಿ ಮಾಡಿಕೊಂಡು ಮತ್ತೆ ಮೇಲೆ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ.
ಹಾಗೆಯೇ ಫ್ರೆಂಡ್ಸ್, ಈ ಕಡೆ ಲೆಫ್ಟ್ ಸೈಡಲ್ಲಿ ಏನು ಮೇಲ್ಭಾಗದಲ್ಲಿ ಒಂದು ಪಿನ್ ಹಾಕ್ಕೊಂಡಿರ್ತೀವಿ, ಕೆಳಭಾಗದಲ್ಲೂ ಒಂದು ಪಿನ್ ಹಾಕ್ಕೊಂಬಿಡಿ. ಆವಾಗ ಎರಡೂ ಸೈಡಲ್ಲೂ ಕೂಡ ಕ್ಲಾತು ಈಕ್ವಲ್ ಆಗುತ್ತೆ. ಒಂದು ಸೈಡು ಹೆಚ್ಚಾಗೋದು, ಒಂದು ಸೈಡ್ ಕಡಿಮೆ ಆಗೋದು ಆ ಥರ ಆಗಲ್ಲ ನೋಡಿ. ಇವಾಗ ಲೆಫ್ಟ್ ಸೈಡಲ್ಲೂ ಕೂಡ ಅದೇ ಥರ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕೈ ಏನಿದೆ, ಕೈಗೆ ಕರೆಕ್ಟಾಗಿ ಬಾರ್ಡ್ರು ಬರಬೇಕು. ಆ ರೀತಿ ಟೈಟಾಗಿ ಹಿಡ್ಕೊಂಡು ಎರಡೂ ಸೈಡಲ್ಲಿ ಇರ್ತಕ್ಕಂಥ ಕ್ಲಾತನ್ನು ಹೀಗೆ ಎಡಗೈನಲ್ಲಿ ಟೈಟಾಗಿ ಹಿಡ್ಕೊಂಡು ಅಲ್ಲಿಗೊಂದು ಪಿನ್ನನ್ನು ಹಾಕೋಬೇಕಾಗತ್ತೆ. ಇದನ್ನು ಹಾಕುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ತುಂಬ ರಿಸ್ಕಿ ಅನಿಸುತ್ತೆ. ಬಟ್ ಏನೂ ಆಗಲ್ಲ, ಹಾಕ್ಬೋದು ನೋಡಿ. ಈ ರೀತಿ ಟೈಟಾಗಿ ಹಿಡ್ಕೊಂಡು ಅಲ್ಲೊಂದು ಪಿನ್ನನ್ನು ಹಾಕ್ಕೊಳ್ಳಿ. ಈ ರೀತಿ ರೈಟ್ ಸೈಡಲ್ಲಿರ್ತಕ್ಕಂಥ ಕೈಗೆ ಈ ರೀತಿ ಪಿನ್ನನ್ನು ಹಾಕಿದ್ದಾದಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಸ್ವಲ್ಪ ಹೀಗೆ ಸ್ಟ್ರೈಟ್ ಮಾಡಿಕೊಂಡು ಮೇಲ್ಭಾಗದಲ್ಲೂ ಒಂದು ಪಿನ್ನನ್ನು ಹಾಕ್ಕೊಳ್ಳಿ. ಸಾಧ್ಯ ಆದರೆ ಹಾಕ್ಕೊಳ್ಳಿ, ಇಲ್ಲ ಕ್ಲಾತ್ ಏನಾದ್ರು ಶಾರ್ಟೇಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಹಾಗೆ ಇದ್ರೂ ನಡೆಯುತ್ತೆ, ಅಥವಾ ಒಂದು ಗುಂಡು ಪಿನ್ ಹಾಕ್ಕೊಂಡ್ರೂ ನಡೆಯುತ್ತೆ ನೋಡಿ. ಈ ರೀತಿ ನೆಕ್ಸ್ಟು ಎಕ್ಸ್ಟ್ರಾ ಕ್ಲಾತ್ ಏನು ಉಳಿದಿದೆ ಅದನ್ನೆಲ್ಲ ಹಿಂದೆಯಿಂದ ಸ್ವಲ್ಪ ಕವರ್ ಮಾಡಿಬಿಟ್ಟು ನೀವು ಅಲ್ಲಲ್ಲಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಕವರ್ ಮಾಡ್ಕೋಬೇಕಾಗತ್ತೆ ನೋಡಿ. ಇವಾಗ ಕೈ ಎಡಗೈ ಸರಿ ಇದೆಯಾ ಅಂತ ನಾನಿಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಜಸ್ಟ್ ಕೈಗಳಲ್ಲಿ ಬಾರ್ಡ್ರು ಮಾತ್ರ ಕಾಣಿಸ್ತಾ ಇರಬೇಕು, ಆ ರೀತಿ ನೋಡಿಕೊಂಡು ನೋಡಿ. ಬಿಂದಿಗೆ ಮೇಲ್ಭಾಗದಲ್ಲಿ ಎಕ್ಸ್ಟ್ರಾ ಕ್ಲಾತ್ ಏನಿದೆ, ಒಂದು ರಬ್ಬರ್ ಬ್ಯಾಂಡ್ ಇದ್ದರೆ, ಅಂದರೆ ರಬ್ಬರ್ ಇರುತ್ತಲ್ಲ, ರಬ್ಬರ್ನ ಸೇರಿಸಿ ಆ ಕಂಠ ಭಾಗ ಹಾಗೆಯೇ ಕ್ಲಾತು ಎರಡೂ ಸೇರಿಸಿ ಅಲ್ಲೊಂದು ರಬ್ಬರ್ ಹಾಕ್ಕೊಳ್ಳಿ. ರಬ್ಬರ್ ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಮುಂಭಾಗದಲ್ಲಿ ಬ್ಲೌಸ್ ಪೀಸ್ಗಳನ್ನ ಹಾಕಿರ್ತೀವಲ್ಲ ಅಲ್ಲಿಗೆ ಸ್ವಲ್ಪ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಪ್ರೆಸ್ ಮಾಡೋದು ಅಷ್ಟೇ ನೋಡಿ. ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಇದಿಷ್ಟು ಆದಮೇಲೆ ರೈಟ್ ಸೈಡಲ್ಲಿ ಹಾಗೆಯೇ ಲೆಫ್ಟ್ ಸೈಡಲ್ಲಿ ಏನು ಕ್ಲಾತ್ ಉಳಿದಿದೆ ಅದನ್ನು ಸ್ವಲ್ಪ ಜಸ್ಟ್ ಫೋಲ್ಡ್ ಮಾಡಿಬಿಟ್ಟು ಹಿಂದೆಯಿಂದ ಒಂದೊಂದು ಟೈಟಾಗಿ ಒಂದೊಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ಆ ಬಿಂದಿಗೆ ಕಂಠ ಭಾಗದ ಹತ್ರ ಬರೋವರೆಗೂ ಕೂಡ ಸೇರಿಸಿ ಬೇಕಿದ್ರೆ ನೀವು ಕ್ಲಾತ್ನ ಸೇರಿಸಿ ನೀವು ಅಲ್ಲೊಂದು ಸೇಫ್ಟಿ ಪಿನ್ನನ್ನು ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ರೋಲ್ ಮಾಡಿಬಿಟ್ಟು ಟೈಟಾಗಿ ಹಿಂದೆಯಿಂದ ಕಡ್ಡಿಗೆ ದಾರವನ್ನು ಕಟ್ಕೊಂಡಿದ್ದೀವಲ್ಲ ಅಲ್ಲಿಗೆ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಕಡೆನೂ ಅಷ್ಟೇ ರೈಟ್ ಸೈಡಲ್ಲಿ ಇರ್ತಕ್ಕಂಥ ಕ್ಲಾತನ್ನು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ನಾನಿಲ್ಲಿ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಹೀಗೆ ಟೈಟಾಗಿ ಹಿಡಿದು ಅಲ್ಲೊಂದು ಸಣ್ಣ ಸೇಫ್ಟಿ ಪಿನ್ನನ್ನು ಟೈಟಾಗಿ ಹಾಕೋಬೇಕಾಗತ್ತೆ. ಕಡ್ಡಿಗೆ ದಾರವನ್ನು ಕಟ್ಕೊಂಡಿರ್ತೀವಿ ನೋಡಿ, ಅಲ್ಲಿಗೆ ನಾನಿಲ್ಲಿ ಪಿನ್ನನ್ನು ಹಾಕ್ಕೊಳ್ತಾ ಇರೋದು ನೋಡಿ. ಇದಿಷ್ಟು ಆದಮೇಲೆ ಹಿಂದೆ ಎಕ್ಸ್ಟ್ರಾ ಕ್ಲಾತ್ ಏನಾದ್ರು ಉಳಿದಿದ್ರೆ ಹಿಂಭಾಗದ ಕೈ ಇರುತ್ತಲ್ಲ ಅಲ್ಲಿಗೆ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಅಲ್ಲೊಂದು ಗುಂಡು ಪಿನ್ಗಳನ್ನ ಹಾಕ್ಕೊಳ್ಳಿ, ಕರೆಕ್ಟಾಗಿ ಕೂರುತ್ತೆ ನೋಡಿ. ಹೀಗೆ ನೆಕ್ಸ್ಟು ಈ ಕಡೆ ಇರ್ತಕ್ಕಂಥ ಕ್ಲಾತನ್ನು ಕೂಡ ಫೋಲ್ಡ್ ಮಾಡಿಬಿಟ್ಟು ನಾನು ಹಿಂಬದಿಯಿಂದ ಆ ಒಂದು ಕೈಗೆ ಒಂದು ಸೇಫ್ಟಿ ಪಿನ್ನನ್ನು ಅಥವಾ ಸೇಫ್ಟಿ ಪಿನ್ನನ್ನು ಹಾಕ್ಲಿಕ್ಕಾಗಲ್ಲ, ಇಲ್ಲಿ ಗುಂಡು ಪಿನ್ಗಳನ್ನ ಹಾಕ್ಕೊಳ್ಳಿ. ಒಂದೆರಡು ಗುಂಡು ಪಿನ್ಗಳನ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಕೂರುತ್ತೆ. ಎಕ್ಸ್ಟ್ರಾ ಏನಾದರೂ ಕ್ಲಾತು ನಿಮಗೆ ಎಕ್ಸ್ಟ್ರಾ ಎತ್ಕೊಂಡಂಗೆ ಎಲ್ಲರೂ ಕಾಣಿಸ್ತಾ ಇದ್ದರೆ ಅಲ್ಲಲ್ಲಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡು ಅದನ್ನು ಕವರ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ, ಇವಾಗ ಕಂಪ್ಲೀಟಾಗಿ ಎಲ್ಲ ಕ್ಲಾತನ್ನು ಕೂಡ ನಾನಿಲ್ಲಿ ಕವರ್ ಮಾಡಿದ್ದೀನಿ. ಮುಂಭಾಗದಲ್ಲಿ ಚೆಸ್ಟ್ ಪಾರ್ಟ್ ಏನಿದೆ ಅದು ಕೂಡ ಹೇಗೆ ಕಾಣಿಸ್ತಾ ಇದೆ ಅಂತ ನೀವಿಲ್ಲಿ ನೋಡ್ತಿರ್ಬೋದು ನೋಡಿ. ಇಷ್ಟೇ ರೈಟ್ ಸೈಡಲ್ಲಿ ಏನು ಬಾರ್ಡ್ರು ಹೈಲೈಟಾಗಿ ಕಾಣಿಸ್ಬೇಕು, ಮತ್ತು ಮೇಲ್ಭಾಗದಲ್ಲಿ ಎಲ್ಲೂ ಎತ್ಕೊಂಡಂಗೆ ಕಾಣಿಸ್ಬಾರ್ದು. ಏನಕ್ಕೆ ಅಂತ ಹೇಳಿದ್ರೆ ಸೆರ್ಗು ಲೆಫ್ಟ್ ಸೈಡಲ್ಲಿ ಬರುತ್ತೆ, ರೈಟ್ ಸೈಡಲ್ಲಿ ಏನೂ ಬರಲ್ಲ, ಹಾಗೆಯೇ ಕ್ಲಾತ್ ಕಾಣಿಸ್ತಿರುತ್ತೆ. ಹಾಗಾಗಿ ನೋಡಿ ಇವಾಗ ನಾನಿಲ್ಲಿ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ, ಎಲ್ಲೆಲ್ಲಿ ಸೇಫ್ಟಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಅಂತ ಕೂಡ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಕಂಪ್ಲೀಟಾಗಿ ಇವಾಗ ಪಾರ್ಟ್ ರೆಡಿ ಇದೆ. ನೀವೇನಾದರೂ ಸ್ಯಾರಿ ಡ್ರೇಪಿಂಗ್ ಕಂಪ್ಲೀಟ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕಾಣಿಸುತ್ತೆ. ಥ್ಯಾಂಕ್ ಯು.